ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ನಿಜಜ್ಯೇಷ್ಠ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಶನಿವಾರವಾಗಿರತಕ್ಕಂಥದ್ದು, ದ್ವಾದಶಿ ತಿಥಿ, ಕೃತ್ತಿಕಾ ನಕ್ಷತ್ರ. ಈ ದಿವಸ ಶನೈಶ್ಚರನ ಆರಾಧನೆಯನ್ನು ಮಾಡುವ ಸಂದರ್ಭದಲ್ಲಿ ಈ ಶನಿದೋಷ ನಿವಾರಣೆಗೆ ಅಲ್ಲಿ ಹೇಳುತ್ತೆ ಶಾಸ್ತ್ರದಲ್ಲಿ, ಶನಿದೋಷ ಪ್ರಶಾಂತಯೇ, ಶನಿದೋಷ ಪ್ರಶಮನವಾಗಿಬಿಡುತ್ತೆ, ಅಂದರೆ ಇಲ್ಲವಾಗಿಸುತ್ತೆ. ಯಾವುದರಿಂದ ಹೇಳುತ್ತೆ? ನೀಲಕಂ ಮಹಿಷಂ ಕೃಷ್ಣಂ ವಸ್ತ್ರಂ ಲೋಹಂ ತೈಲಂ ತಥಾ ತಿಲಂ ತಥಾ ತೈಲಂಚ ದಕ್ಷಿಣಾಯುಕ್ತಂ ಶನಿದೋಷ ಪ್ರಶಾಂತಯೇ ಅಂತ ಒಂದು ಪಟ್ಟಿಯನ್ನು ಕೊಡ್ತಾರೆ. ನೀಲಕಂ, ನೀಲಮಣಿಯನ್ನು ನಾವು ಕೈಗೆ ಹಾಕ್ಕೋತೀವಲ್ಲ, ಹರಳು, ಅದನ್ನು ನಾವು ಧಾರಣೆ ಮಾಡೋದಷ್ಟೇ ಅಲ್ಲ, ಆ ನೀಲಮಣಿಯನ್ನು ಶನೈಶ್ಚರನ ಮಂದಿರಕ್ಕೆ ತಗೊಂಡು ಹೋಗಿ ಕೊಟ್ಟರು, ದಾನ ಮಾಡಿದ್ರು, ಅಲ್ಲಿಟ್ಟಲ್ಲಿ ಅಭಿಷೇಕ ಆಗುತ್ತೆ. ಶನೈಶ್ಚರನಿಗೆ ಪೂಜೆ ಏನು ನೆರವೇರ್ತೋ ಅದೆಲ್ಲ ನೀಲಮಣಿಗಾಗುತ್ತೆ. ಅದನ್ನು ನೀವು ದಾನ ಮಾಡಿದ್ರೆ ಶನಿದೋಷ ನಿವಾರಣೆ ಆಗುತ್ತೆ. ಮಹಿಷಂ, ಕೋಣ ದಾನ ಮಾಡಿದ್ರೆ ಆಗುತ್ತಂತೆ. ಇದು ತುಂಬ ವಿರಳವಾಗಿದೆ. ಹಿಂದೆಲ್ಲ ಹಳ್ಳಿಗಳಲ್ಲಿ ರಾಜರು ಇದ್ದ ಸಂದರ್ಭದಲ್ಲಿ ಆಗ್ತಾಯಿತ್ತು. ಈಗ ಯಾವುದು ಲಭ್ಯವಿದೆಯೋ ಅದನ್ನು ಮಾಡ್ತಕ್ಕಂಥದ್ದು. ಕೃಷ್ಣಂ ವಸ್ತ್ರಂ, ಕಪ್ಪು ವಸ್ತ್ರವನ್ನು, ಕಪ್ಪು ಬಟ್ಟೆಯನ್ನು ತಗೊಂಡು ಹೋಗಿ ಶನೈಶ್ಚರನಿಗೆ ಅಲಂಕಾರ ಮಾಡುವ ಸಂದರ್ಭದಲ್ಲಿ ಕಪ್ಪು ವಸ್ತ್ರದಿಂದ ಅಲಂಕಾರ ಮಾಡಿದ್ರೆ ಬಹಳ ಒಳ್ಳೆಯದು. ಹೀಗಾಗಿ ನಾವು ಬೇರೆ ದೇವಸ್ಥಾನಗಳಿಗೆ ಹೋದಾಗ, ಈಗ ಅಮ್ಮನವ್ರ ದೇವಸ್ಥಾನಕ್ಕೆ ಹೋದರೆ ಒಂದು ಸೀರೆ ಸಮರ್ಪಣೆ ಮಾಡೋಲ್ವಾ, ಹಾಗೆ ಗಣಪತಿ ದೇವಸ್ಥಾನಕ್ಕೋ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋದರೆ ವಸ್ತ್ರ ಪಂಚೆ ಶಲ್ಯಗಳನ್ನು ಸಮರ್ಪಣೆ ಮಾಡೋಲ್ವಾ, ಆ ರೀತಿಯಲ್ಲಿ ಶನೈಶ್ಚರನಿಗೆ ಕಪ್ಪು ಬಣ್ಣದ ವಸ್ತ್ರ, ಕಪ್ಪು ಪಂಚೆ ಶಲ್ಯ ಇದನ್ನು ತಗೊಂಡು ಹೋಗಿ ಕೊಟ್ಟರೆ, ಶನೈಶ್ಚರನಿಗೆ ಅಲಂಕಾರ ಮಾಡಿಸಿದ್ರೆ, ವಸ್ತ್ರಾಲಂಕಾರ ಅದು ಕೂಡ ಅಲಂಕಾರ ವಿಚಾರದಲ್ಲೂ ಆಗಮಶಾಸ್ತ್ರ ಒಂದು ಬಹಳ ವಿಶೇಷವಾಗಿ ನಿರ್ದೇಶನ ಮಾಡುತ್ತೆ. ಇಷ್ಟೇ ಪ್ರಮಾಣದಲ್ಲಿ ವಸ್ತ್ರ ಇರಬೇಕು, ಇಷ್ಟೇ ಪ್ರಮಾಣದಲ್ಲಿ ಹೂವು ಇರಬೇಕು. ಒಂದು ಅಲಂಕಾರ ಮೂರ್ತಿಯನ್ನು ನಾವು ಹೇಗಂದ್ರೆ ಹಾಗೆ ತುಂಬಿಸಿಬಿಟ್ಟಿರ್ತೀವಿ ಹೂವಿಂದ ಹಾಕಿ, ಹಾಗಲ್ಲ. ಹೂವು ಕಾಲು ಪ್ರಮಾಣದಲ್ಲೇ ಇರಬೇಕು, ವಸ್ತ್ರ ಕಾಲು ಪ್ರಮಾಣದಲ್ಲಿ ಇರಬೇಕು. ಹೀಗೊಂದು ಪ್ರಮಾಣವನ್ನೇ ಕೊಟ್ಟಿದೆ. ಅದು ಆವಾಗ ನೋಡಲಿಕ್ಕೆ ಲಕ್ಷಣವಾಗಿ ಕಾಣುತ್ತೆ, ಅಷ್ಟೇ ಅಗತ್ಯ ಇರೋದಲ್ಲಿ. ಹೀಗಿದೆ, ಇರಲಿ ಬಿಡಿ, ಆ ವಿಚಾರ ಬೇರೆ. ಅಂತೂ ಕಪ್ಪು ವಸ್ತ್ರವನ್ನು ತಗೊಂಡು ಹೋಗಿಕೊಟ್ರೆ, ಆಮೇಲೆ ತಿಲ ಅಂದರೆ ಕಪ್ಪೆಳ್ಳು, ಕಪ್ಪೆಳ್ಳನ್ನು ತಗೊಂಡು ಹೋಗಿ ದಾನ ಮಾಡಿದ್ರು, ಶನೈಶ್ಚರ ಮಂದಿರಕ್ಕೆ ಇಟ್ಟರು, ಅಲ್ಲಿ ಕೊಟ್ಟು ಬಂದರು. ಅದು ಕೂಡ ಶನಿದೋಷವನ್ನು ಪ್ರಶಾಂತಯೇ ನಿವಾರಿಸುತ್ತೆ, ಶನಿದೋಷವನ್ನು ನಿವಾರಿಸುತ್ತೆ. ಮತ್ತು ತೈಲಂ, ತಿಲದಿಂದ ಮಾಡಿರ್ತಕ್ಕಂಥದ್ದೇ ತೈಲ ಅಂದರೆ ಎಣ್ಣೆ, ತಿಲ ತೈಲ, ಇದನ್ನು ತಗೊಂಡು ಹೋಗಿ ಶನೈಶ್ಚರನಿಗೆ ಸಮರ್ಪಣೆ ಮಾಡಿದ್ರು. ದಕ್ಷಿಣಾಯುಕ್ತಂ, ಹಣವನ್ನು ಸ್ವಲ್ಪ, ಏನೂ ಇಲ್ಲಪ್ಪ ನನ್ನ ಹತ್ರ ಹಣ ಇದೆ ಅಂತಂದರೆ ಅದನ್ನಾದರೂ ಕೊಡಬಹುದು. ಅಥವಾ ಇವೆಲ್ಲವುಗಳ ಜೊತೆಗೆ ಸ್ವಲ್ಪ ಹಣ ಸೇರಿಸಿಕೊಟ್ರೆ ಬಹಳ ಒಳ್ಳೆಯದು. ದೇವಸ್ಥಾನಕ್ಕೆ ನಾವು ಧಾರಾಳವಾಗಿ ಎಸ್.ಎಲ್. ಭೈರಪ್ಪನವರು ಹೇಳ್ತಾಯಿದ್ರು, ಅವ್ರ ದೇವಸ್ಥಾನಗಳಿಗೆ ಹೋದರೆ ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ, ಹರಿಬರಿಯಲ್ಲಿ ಓಡ್ಕೊಂಡು ಇಷ್ಟು ದೂರದಿಂದ ಶೃಂಗೇರಿಗೋ ಹೊರನಾಡಿಗೋ ಅಥವಾ ಇನ್ಯಾವುದೋ ಕೊಲ್ಲೂರಿಗೋ ಕಟೀಲಿಗೋ ಹೋಗಿರ್ತೀವಿ. ಅಲ್ಲಿಗೆ ಹೋಗಿ ಎಷ್ಟು ದೂರದಿಂದ, ಸುಮಾರು 400-500 ಕಿಲೋಮೀಟರ್ಗಳ ದೂರಕ್ಕೆ ಹೋಗಿರ್ತೀವಿ. ಅಲ್ಲಿ ದರ್ಶನ ಆಗ್ತಿದ್ದ ಹಾಗೆಯೇ ಇನ್ನೊಂದು ಕಡೆಗೆ ಹೋಗಬೇಕು, ಹೀಗೆ ಪ್ಲ್ಯಾನ್ ಮಾಡಿಬಿಟ್ಟಿರ್ತೀವಿ. ಅವಸರದಲ್ಲಿ ದರ್ಶನ, ಅವಸರದಲ್ಲಿ ಊಟ ಮಾಡ್ಕೋ, ಅವಸರದಲ್ಲಿ ಹೊರಟು ಬಿಡು, ಹೀಗಾಗುತ್ತೆ. ಹಾಗೆ ಮಾಡೋದ್ರಿಂದ ಪ್ರಯೋಜನ ಇಲ್ಲ. ಭೈರಪ್ಪನವರು ಹೇಳಿದ ಮಾತಿದು. ಅಲ್ಲಿ ಹೋದರೆ ಸ್ವಲ್ಪ ಹೊತ್ತು ಕುತ್ಕೊಳ್ಳಿ, ಆ ವಾತಾವರಣವನ್ನು ಅನುಭವಿಸಿ ಒಂದು ದಿವಸ. ಅಲ್ಲಿರ್ತಕ್ಕಂಥ ದೈವಿ ತರಂಗ, ಮಂತ್ರ ತರಂಗಗಳು, ಅಲ್ಲಿ ಎಷ್ಟು ಜನ ಸಾಧು ಸಂತರು, ಗುರುಗಳು, ಯತಿಗಳು, ಮಹನೀಯರೆಲ್ಲ ಓಡಾಡಿರ್ತಾರೆ. ಅಲ್ಲಿ ಇರ್ತಕ್ಕಂಥ ಇನ್ಯಾವುದೋ ಅಧಿಷ್ಠಾನ ಮಂತ್ರಿಗಳು, ಈಗ ಉದಾಹರಣೆಗೆ ಮಂತ್ರಾಲಯಕ್ಕೆ ಎಷ್ಟು ಜನ ಹೋಗ್ತಾರೆ. ಅವಸರದಲ್ಲಿ ಆ ಗೊಂದಲ, ಆ ಗಜಿಬಿಜಿ, ಹೀಗೆ ಹೋಗಿ ನೀವು ದರ್ಶನ 1 ಸೆಕೆಂಡ್, ತಿರುಪ್ತಿಗಾದರೂ ಅದೇ ತಾನೆ, 1 ಸೆಕೆಂಡಲ್ಲಿ ಹೀಗೆ ಹೋಗ್ಬಿಡುತ್ತೆ. ಆಯ್ತು, ಅಲ್ಲಂತೂ ನಮಗೆ ಕೂತ್ಕೊಳ್ಳಿಕ್ಕಾಗಲ್ಲ. ಹೊರಗೆ ಎಲ್ಲಿ ಸಾಧ್ಯವಾಗುತ್ತೋ ಅಲ್ಲಿ ಫೀಲ್ ಮಾಡಿ, ಆ ಸಂಪೂರ್ಣ ಆ ಕ್ಷೇತ್ರವೇ ಆ ಭಗವದ್ಮಯವಾಗಿರುತ್ತದೆ. ಹೀಗಾಗಿ ಅಲ್ಲಿ ನಾವು ಸ್ವಲ್ಪ ತಿರಬೇಕು, ಸ್ವಲ್ಪ ಕಾಲ ಅದನ್ನು ಅಲ್ಲಿ ಜಪ, ಆ ಎಲ್ಲೆಲ್ಲಿ ಕ್ಷೇತ್ರಕ್ಕೆ ಹೋಗಿರ್ತೀರೋ ಆಯಾ ದೇವತೆಯ ಜಪವಾದರೂ ಒಂದು ಸ್ವಲ್ಪ 108 1008 ಕನಿಷ್ಠ ಪಕ್ಷ ಒಂದು ಸ್ತೋತ್ರವನ್ನು, ಹಾಡನ್ನು ಹೇಳಿ ಒಂದು ಕಡೆ ಎಲ್ಲಿ ಜಾಗ ಇದೆಯೋ ಅಲ್ಲಿ ಕೂತು, ಮತ್ತು ಬರೋರಿಗೆ ಹೋಗೋರಿಗೆ ತೊಂದರೆ ಮಾಡೋದು ಮಧ್ಯದಲ್ಲಿ ಕೂತುಬಿಟ್ಟೆ, ಇದೆಲ್ಲ ಸಂಸ್ಕಾರ.
ಹೋಗಿ ಅಲ್ಲಿ ಅದನ್ನು ಇದನ್ನು ಹೇಳಿದ್ರು ಅವರು, ಭೈರಪ್ಪನವರು ಅವರ ಮಾತುಗಳಲ್ಲಿ ಕೇಳಿದ್ದೆ ನಾನು. ಅಲ್ಲಿ ಹೋಗು, ಸ್ವಲ್ಪ ಕುತ್ಕೊಳ್ಳಿ. ಮತ್ತು ಬಹಳ ಮುಖ್ಯವಾದ ವಿಚಾರ, ಯಥೇಚ್ಛವಾಗಿ ಕೊಡಬೇಕಲ್ಲಿ, ದಾನವನ್ನು ಮಾಡಬೇಕು, ಹಣವನ್ನು ಸಮರ್ಪಣೆ ಮಾಡಬೇಕು, ಹುಂಡಿಗೆ ಹಾಕಬೇಕು. ಯಾಕೆಂದರೆ ಒಂದು ದೇವಸ್ಥಾನ ಎಷ್ಟು ಜನಕ್ಕೆ ಅನ್ನ ಸಂತರ್ಪಣೆ ಮಾಡುತ್ತೆ, ಎಷ್ಟು ಶಾಲೆಗಳಿಗೆ ಅನ್ನವನ್ನು ಕಳಿಸ್ತಾ ಇರುತ್ತೆ. ಅಲ್ಲಿ ಬಂದಿರತಕ್ಕಂಥ ಯಾವ್ಯಾವುದೋ ಸೇವೆಗಳಿಂದ ದೇವಸ್ಥಾನದ ಏನು ಬರೀ ಕೇವಲ ಮಂದಿರ ಉದ್ಧಾರ ಅಷ್ಟೇ ಅಲ್ಲ, ಭಕ್ತೋದ್ಧಾರವಾಗ್ತಾ ಇರುತ್ತಲ್ಲಿ. ಈ ಕಾರಣ ಯಾವುದೋ ಒಂದು ಒಳ್ಳೆಯ ಶುಭ ಕೈಂಕರ್ಯಗಳನ್ನು ಮಾಡ್ತಾ ಇರ್ತಾರೆ. ಅದಕ್ಕೆಲ್ಲ ನಮ್ಮನ್ನು ನಾವು ತೊಡಗಿಸ್ಕೊಂಡು ನಾವು ಪ್ರತ್ಯೇಕವಾಗಿ ಮಾಡೋಕ್ಕಾಗುತ್ತಾ? ಅನ್ನದಾನ ಅಷ್ಟು ಸಾವಿರ ಜನಕ್ಕೆ ಮಾಡಿ ಅಂತಂದ್ರೆ ಆಗುತ್ತಾ? ಅಷ್ಟು ಅನ್ನದೊಳಗೆ ನಮ್ಮದು 2 ಕಾಳು ಸೇರಿದ್ರೆ ಅದೊಂದು ಭಾವನೆ ಬರುತ್ತೆ. ಆ ರೀತಿಯಲ್ಲಿ ಮಂದಿರಕ್ಕೆ ಸಮರ್ಪಣೆ ಮಾಡ್ತಕ್ಕಂಥ ದಕ್ಷಿಣೆ ವಿಚಾರಕ್ಕೆ ಬಂತು. ಯಥೇಚ್ಛವಾಗಿ ಅಧಿಕಸ್ಯ ಅಧಿಕಂ ಫಲಂ ಅಂತ, ಹೆಚ್ಚಾಗಿ ಕೊಟ್ಟದ್ದು ಹೆಚ್ಚಾಗಿ ಬರುತ್ತೆ. ನಿರೀಕ್ಷೆ ಮಾಡಬೇಡಿ ಬರುತ್ತೆ ಅಂತ. ಯಾವುದೋ ಬೇರೆ ರೂಪದಲ್ಲಿ ಅದು ನಿಮಗೆ ಖಂಡಿತ ಬರುತ್ತೆ. ಭಗವಂತ ಏನು ತಾಂತವು ಅವನಿಗೆ ವಸ್ತುತಃ ಏನೂ ಕೇಳೋದಿಲ್ಲ. ಇದೆಲ್ಲ ನಮ್ಮ ಪರಸ್ಪರ ಅನುಕೂಲಕ್ಕೆ. ಅಲ್ಲಿ ಹೋದವರಿಗೆ ತಂಗ್ಲಿಕ್ಕೆ ಬೇಕಾಗುತ್ತೆ, ಮತ್ತು ಊಟಕ್ಕೆ ಬೇಕಾಗುತ್ತೆ, ಇನ್ಯಾವುದೋ ವ್ಯವಸ್ಥೆಗಳು, ಮತ್ತು ಇನ್ಯಾರೋ ಅದರಿಂದ ಅನ್ನ ಕಂಡುಕೊಳ್ತಾ ಇರ್ತಾರೆ. ಹೀಗೆ ಅಂತೂ ಉದಾರತೆ ಬೇಕು. ಶನೈಶ್ಚರ ಸನ್ನಿಧಾನಕ್ಕೆ ಹೋಗಿ ಉದಾರವಾಗಿರಿ. ಅಲ್ಲಿ ಯಥೇಚ್ಛವಾಗಿ ಪೂಜೆ ನೆರವೇರಿಸಿ ಯಥಾಶಕ್ತಿ ನಮಸ್ಕಾರ ಹಾಕಿ ಬನ್ನಿ. ಇದರಲ್ಲಿ ಯಾವುದು ಸಾಧ್ಯವಾಗುತ್ತೆ ಅದನ್ನು ದಾನ ಮಾಡಿ. ಆದ್ದರಿಂದ ನಿಮಗೆ ಶನೈಶ್ಚರನ ಕೃಪೆ ಖಂಡಿತ ಉಂಟಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.